ಎವ್ರಿವಾನ್, ಡೇ 3 ಮಾರ್ನಿಂಗ್ 6ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಿಚನ್ ಕಡೆಗೆ ಬಂದೆ. ರಾತ್ರಿ ಮಲ್ಗೋ ಮುಂಚೆ ತೊಳೆದಿಟ್ಟಿರೋ ಪಾತ್ರೆ ಎಲ್ಲಾನು ಜೋಡಿಸ್ಕೊಂಡೆ. ಇಲ್ಲಿ ರೈಸ್ ಗಿಡ್ತಿದ್ದೀನಿ. ಹಾಗೆ ರಾತ್ರಿ ಪಾಲಕ್ ಸೊಪ್ಪಿನ ಸಾಂಬಾರ್ ಮಾಡಿದ್ದೆ, ಅದೇ ಸಾಂಬಾರ್ಗೆ ರೈಸ್ ಮಾಡಿದೆ ಅಷ್ಟೆ. ಗ್ಯಾಪ್ ಅಲ್ಲಿ ಹಂಗೆ ಹಾಲಿಡಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಫ್ರಿಡ್ಜ್ ಇಲ್ದೇ ಇರೋ ಕಾರಣ ಗುಡ್ ಲೈಫ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ರೈಸ್ ಆಗೋ ಅಷ್ಟರಲ್ಲಿ ಕೆಲವೊಂದು ಕಾಳುಗಳು ಖಾಲಿ ಆಗಿತ್ತು, ಅದಕ್ಕೆ ರೀಫಿಲ್ ಮಾಡ್ತಿದ್ದೆ. ಹಂಗೆ ಬಾಯ್ಗೂ ಹಾಕೊಂಡೆ. ಸ್ವಲ್ಪ ಪಾತ್ರೆಗಳಿತ್ತು, ಹಾಗೆ ವಾಶ್ ಮಾಡ್ಕೋತಿದ್ದೆ. ಹಾಗೆ ಬಾಕ್ಸು ಪ್ಯಾಕ್ ಮಾಡಿದೆ. ನಾನ್ ಬಾಕ್ಸ್ ತಗೊಂಡಿರ್ಲಿಲ್ಲ, ಬರೀ ನನ್ನ ಫ್ರೆಂಡ್ಸಿಗೆ ಮಾತ್ರ ಪ್ಯಾಕ್ ಮಾಡಿದೆ. ಯಾಕಂದ್ರೆ ನನ್ಗೆ ಟೀಮ್ ಲಂಚ್ ಇನ್ವಿಟೇಷನ್ ಇತ್ತು, ಸೊ ನೋ ಬಾಕ್ಸ್. ಇನ್ನೊಂದ್ ಕಡೆ ಪ್ಲೇಟ್ಗೂ ಟಿಫನ್ ಹಾಕೊಂಡೆ. ಹಾಲ್ ಕುಡ್ದಾದ್ಮೇಲೆ ಸ್ವಲ್ಪ ಟಿಫನ್ ಮಾಡ್ಕೋತೀವಿ. ಕಿಚನ್ ಕೆಲಸ ಏನೋ ಮುಗೀತು. ಕಿಚನ್ ಕೆಲಸ ಮುಗಿಸಿ ರೆಡಿ ಆಗಕ್ ಬಂದೆ. ಫಸ್ಟ್ ಟೀಮ್ ಲಂಚ್ ಎಕ್ಸೈಟ್ಮೆಂಟ್ ಏನೋ ಇತ್ತು. ಎಷ್ಟೇ ಬಿಸಿ ಇದ್ರು ಬಿಫೋರ್ ಅಪ್ಲೈಯಿಂಗ್ ಎನಿ ಕಾಸ್ಮೆಟಿಕ್ಸ್ ಆನ್ ಯೋರ್ ಫೇಸ್, ಸ್ಕಿನ್ ಕೇರ್ ಇಸ್ ದ ಮಸ್ಟ್. ಅದರಲ್ಲೂ ಈ ಬೇಸಿಗೆಗೆ ಸನ್ಸ್ಕ್ರೀನ್ ಈಸ್ ವೆರಿ ಮಸ್ಟ್. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿಯಾಗಿ ವೇಟ್ ಮಾಡ್ತಿದ್ರು, ಸೊ ನಾನೇ ಲಾಸ್ಟ್. ಫೈನಲಿ ರೆಡಿಯಾಗಿ ಮನೆ ಬಿಟ್ವಿ. ಬಸ್ ಹೆಂಗೂ ಬಂದಿತ್ತು ಅಂತ ಮನ್ಸಲ್ಲೇ ಖುಷಿ ಪಟ್ಟು ಬಸ್ ಹತ್ಕೊಂಡು ಆಫೀಸ್ ರೀಚ್ ಆದ್ವಿ. ನನ್ನ ಫ್ರೆಂಡ್ಸ್ಗೆ ಬಾಯ್ ಹೇಳಿ ನಾನು ಒಳಗ್ ಬಂದೆ. ಅಂಡ್ ಹಿಯರ್ ಕಮ್ಸ್ ಮೈ ಔಟ್ಫಿಟ್ ಚೆಕ್. ಟೀ ಬ್ರೇಕ್ ಬಂದ್ವಿ ಅಂಡ್ ಲಂಚ್ಗೆ ಹೊರಟ್ವಿ. ಅಂಡ್ ಫೈನಲಿ ರೀಚ್ ದಿ ಲೊಕೇಶನ್. ಲಂಚ್ ಮುಗಿಸಿ ಮತ್ತೆ ಆಫೀಸ್, ಟೀ ಬ್ರೇಕ್ ಅಂಡ್ ಪಂಚ್ ಪ್ಯಾಕ್ ಮಾಡಿ ಮನೆಗೆ ಹೊರಟೆ.